ಎಂದು ವಾಹಿನಿಗೆ ಸ್ವಾಗತ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಭಾರತ ದೇಶದ ಪ್ರಜಾಪ್ರಭುತ್ವ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಸೆಪ್ಟೆಂಬರ್ 15ರಂದು ಜಿಲ್ಲೆಯಲ್ಲಿ 145 ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರಪಳಿ ನಿರ್ಮಿಸಲಾಗಿದೆ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯದಲ್ಲಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾನವ ಸರಪಳಿಯನ್ನು ಆಯೋಜನೆ ಮಾಡಿಕೊಳ್ತಾ ಇದ್ದೀವಿ. ಇದು ಘನ ಸರ್ಕಾರದ ಒಂದು ಪ್ರೋಗ್ರಾಮ್ ಆಗಿರುತ್ತದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಸರಿಸುಮಾರು 135 ಕಿಲೋಮೀಟರ್ ಈ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ವಿ. ಇದರಲ್ಲಿ ರಾಮದುರ್ಗ ತಾಲೂಕು ನಮ್ಮ ಬಾಗಲಕೋಟ್ ಸೈಡಿಂದ ಸಾಳಹಳ್ಳಿಯಿಂದ ಶುರುವಾಗಿ ಚಂದಗಿರಿಯಿಂದ ಕರಕೊಪ್ಪ ತನಕ ಬಂದ್ಬಿಟ್ಟು ಮತ್ತೆ ಯರಗಟ್ಟಿ ತಾಲೂಕಿಗೆ ಅದು ಬರುತ್ತದೆ. ಯರಗಟ್ಟಿ ತಾಲೂಕಿಂದ ಬೈಲ್ಹೊಂಗಲ್ ಮುಖಾಂತರ ಬೆಳಗಾಂ ಗ್ರಾಮೀಣ ತಾಲೂಕಿಗೆ ಹೋಗಿ ಮತ್ತು ಕಾರ್ಪೊರೇಷನ್ ಲಿಮಿಟ್ಸ್ಗೆ ಬಂದುಬಿಟ್ಟು ಅಲ್ಲಿಂದ ಸೌತ್ ಮತ್ತು ಬೆಳಗಾಂ ರೂರಲ್ ತಾಲೂಕು ಮುಖಾಂತರ ಕಿತ್ತೂರು ಹೆಡ್ ಕ್ವಾರ್ಟ್ರಿಂದ ತೇಗೂರು ತನಕ ಈ ನಮ್ಮ ಜಿಲ್ಲೆಯಲ್ಲಿ ಈ ಮಾನವ ಸರಪಳಿ ಏನಿದೆ 135 ಕಿಲೋಮೀಟರ್ ನಾವು ಆಯೋಜನೆ ಮಾಡಿಕೊಳ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಇಲಾಖೆಗಳ ಸಹಭಾಗಿತ್ವತೆ ಇರುತ್ತದೆ. ಅದೇ ರೀತಿ ಜನಸಾಮಾನ್ಯರು ಇದರಲ್ಲಿ ಭಾಗಿಯಾಗ್ತಾರೆ. ಸರಿಸುಮಾರು 1,25,000 ಜನರು ಈ ಮಾನವ ಸರಪಳಿನಲ್ಲಿ ಭಾಗಿಯಾಗಲಿದ್ದಾರೆ. ಸೆಪ್ಟೆಂಬರ್ 15ನೇ ತಾರೀಕು 9:30ಯಿಂದ 10:30 ತನಕ ಈ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಶಾಲೆಗಳಲ್ಲಿ ಇರುವಂಥ ವಿದ್ಯಾರ್ಥಿಗಳು, ಅದೇ ರೀತಿ ಕಾಲೇಜ್ ವಿದ್ಯಾರ್ಥಿಗಳು, ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಎಲ್ಲ ಇಲಾಖೆಯಿಂದ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಂದ NGO ಇರ್ಬೋದು, ರೈತ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಎಲ್ಲ ಸಂಘ ಸಂಸ್ಥೆಯ ಪ್ರತಿನಿಧಿ ಹಾಗೂ ಮೆಂಬರ್ಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಉತ್ಸುಕತೆಯನ್ನು ತೋರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಬೆಳಿಗ್ಗೆ 10 ಗಂಟೆ ಒಳಗಡೆ ಮಿಕ್ಕಿದ್ದೆಲ್ಲ ಕಾರ್ಯಕ್ರಮಗಳನ್ನು ನಾವು ಮುಗಿಸ್ಕೊಂಡು 10ರಿಂದ 10:15 ವರೆಗೆ ನಾವು ಈ ಮಾನವ ಸರಪಳಿ ಏನಿದೆ ನಾವು ಅದನ್ನು ಒಂದು ಕಾರ್ಯರೂಪಕ್ಕೆ ತಗೊಂಡು ಬರ್ತೀವಿ. ಬೀದರ್ ಬಸವ ಕಲ್ಯಾಣಿಂದ 30 ಜಿಲ್ಲೆಗಳಲ್ಲಿ ಈ ರೀತಿಯ ಒಂದು ಮಾನವ ಸರಪಳಿ ಏನಿದೆ ಅದು ಆ ದಿವಸ ಕಾಯಂ ಆಗುತ್ತೆ. ಬಸವ ಕಲ್ಯಾಣಿಂದ ಚಾಮರಾಜನಗರ ತನಕ ಈ ಒಂದು ಮಾನವ ಸರಪಳಿ ಕಂಟಿನ್ಯೂಸ್ ಆಗಿ ಈ ಸರಪಳಿಯನ್ನು ನಾವು ಅವಾಗ ಸ್ಥಾಪನೆ ಮಾಡ್ತೀವಿ. ಏನ್ರಿ? ಸೊ ಇದರಲ್ಲಿ ನಾವು ನಮ್ಮ ಜಿಲ್ಲೆನಲ್ಲಿ 1,30,000 ಜನರನ್ನು, 25,000 ಜನರನ್ನು ನಾವು ನಮ್ಮ ಕಡೆ ಭಾಗಿಯಾಗ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಇದರಲ್ಲಿ ನಾವು ಸಣ್ಣ ಮಕ್ಕಳನ್ನು ನಾವು ಇದರಲ್ಲಿ ಸೇರಿಸ್ಕೊಳ್ತಾ ಇಲ್ಲ. 6th ಕ್ಲಾಸ್ ಆ್ಯಂಡ್ ಅಬವ್ ಅಂತಲೇ ಹೇಳಿದ್ದೀವಿ. ಅದನ್ನು ನಾವು ಇದು ವಾಲಂಟ್ರಿ ಬೇಸಿಸ್ ಮೇಲೇ ಹೇಳ್ತಾ ಇದ್ದೀವಿ. ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿನೂ ರಿಜಿಸ್ಟ್ರೇಷನ್ ನಾವು ಶುರು ಮಾಡ್ಕೊಂಡಿದ್ವಿ. CEO ಸಾಹೇಬರ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಏನು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು, ನೀರಿರ್ಬೋದು, ಬೆಳಗಿನ ಹಾಲು ಇರ್ಬೋದು, ಅವೆಲ್ಲನೂ CEO ಸಾಹೇಬರು ಅದರ ಬಗ್ಗೆ ಹೇಳ್ತಾರೆ. ಆ್ಯಂಡ್ SP ಅವ್ರ ಜೊತೆನೂ ಮಾತಾಡಿದ್ದೀವಿ, ಪೊಲೀಸ್ ಕಮಿಷನರ್ ಸಾಹೇಬ್ರ ಜೊತೆನೂ ಮಾತಾಡ್ಕೊಂಡಿದ್ದೀವಿ. ಎಲ್ಲ ಕಡೆ ಟ್ರಾಫಿಕ್ಗೆ ಯಾವುದೇ ತೊಂದರೆ ಆಗದಂತೆ, ಒಂದು ಕಡೆ ಸ್ಟೇಟ್ ಹೈವೇ ಬರುತ್ತೆ, ಇನ್ನೊಂದು ಕಡೆ ನ್ಯಾಷನಲ್ ಹೈವೇ ಬರುತ್ತೆ, ಅದರಲ್ಲಿ ಯಾವುದೇ ಟ್ರಾಫಿಕ್ಗೆ ತೊಂದರೆ ಆಗದಂತೆ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸ್ ಇಲಾಖೆಯಿಂದ ಅವರು ಮಾಡ್ತಾ ಇದ್ದಾರೆ. ಸೊ ಈಗ ಉದ್ದೇಶ ಏನಂದರೆ, ಇಡೀ ವಿಶ್ವದಲ್ಲಿ ಹಾಗೂ ನಮ್ಮ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇದರದ್ದು ಪ್ರಿನ್ಸಿಪಲ್ಸ್ ಏನೇನಿದ್ದಾವೆ
ಹಾಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಹೇಳುತ್ತೆ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಮಾಹಿತಿ ಮುಟ್ಟಿಸ್ಬೇಕಂತ ಹೇಳಿ ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಕಳಕಳಿ ಇದೆ. ಅದರಿಂದ ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಿಂದಿನ ವರ್ಷವೂ ಪ್ರಿಯಾಂಬಲ್ ಓದೋ ಕಾರ್ಯಕ್ರಮವನ್ನು ಲಾಸ್ಟ್ ಟೈಮು ಇದೇ ದಿವಸ ಮಾಡಿದ್ದಾರೆ. ಸೊ ಈ ರೀತಿ ಈ ಸತಿ ಸ್ವಲ್ಪ ವಿನೂತನವಾಗಿ ಇರಬೇಕಂತ ಹೇಳಿ ಇದು ನನ್ನ ಪ್ರಕಾರ ಈ ಒಂದು ಸರಪಳಿ ಮಾನವ ಸರಪಳಿಯನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಅಂದರೆ ನನ್ನ ಪ್ರಕಾರ ಇದು ಒಂದು ವಿಶ್ವ ರೆಕಾರ್ಡ್ ಆಗೋ ರೀತಿ ಅಷ್ಟು ದೊಡ್ಡ ಮಾನವ ಸರಪಳಿ ಆಗುತ್ತದೆ. ಸೊ ಪ್ರತಿ ವರ್ಷ ಒಂದೊಂದು ರೀತಿಯ ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷ ನಾವು ಸ್ಪೆಷಲಿ ಸರ್ಕಾರ ಮಟ್ಟದಲ್ಲಿ ಮಾನವ ಸರಪಳಿ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಸ್ವಯಂ ಅಲ್ಲಿ ನಮ್ಮ ವಿಧಾನಸೌಧದಲ್ಲಿ ಚಾಲನೆ ಕೊಡ್ತಾರೆ ಬೆಂಗಳೂರಲ್ಲಿ. ಆ್ಯಂಡ್ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಹಾಗೂ ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಸುವರ್ಣಸೌಧ ಹತ್ರ ಬರಬೇಕಂತ ಹೇಳಿದ್ದೀವಿ. ಈ ಮಾನವ ಸರಪಳಿ ತಾವು ಯೋಚನೆ ಮಾಡಿದಿರಂದರೆ ಅಲ್ಲಿ ವಿಧಾನಸೌಧ, ವಿಕಾಸಸೌಧ ಹಾಗೂ ಇಲ್ಲಿ ಸುವರ್ಣಸೌಧವನ್ನು ಒಂದೇ ಸತಿ ಕನೆಕ್ಟ್ ಮಾಡುತ್ತೆ. ಸೊ ಈ ರೀತಿಯ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಈ ಸತಿ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಒಂದು ಕಡೆ ನಾವು ಮೈಕ್ರೋ ಪ್ಲ್ಯಾನ್ ಮಾಡಿದ್ದೀವಿ, ತಾಲೂಕು ಮಟ್ಟದಲ್ಲಿ ಮೈಕ್ರೋ ಪ್ಲ್ಯಾನ್ ಅಂದರೆ ಎಲ್ಲಿ ಸ್ವಂತ ಅವರು ಕೂಡ ಗಾಡಿ ತೊಗೊಂಡು ಬರ್ಬೋದು, ಯಾರಾದರೂ ಅವರು ಸ್ವಇಚ್ಛೆಯಿಂದ ಬಂದರೆ. ಬೇರೆ ಕಡೆ ಕೂಡ ನಾವು ಪ್ರೈವೇಟ್ ಸ್ಕೂಲಿಂದ ಬಸ್ಸಸ್ ಕೂಡ ರೆಕ್ವಿಸಿಷನ್ ಮಾಡೋಕ್ಕೆ ಹೇಳಿದ್ದೀವಿ. ರೆಕ್ವಿಸಿಷನ್ ಮಾಡಿ ಮತ್ತು ನಮ್ಮ KSRTC ಅವರಿಗೆ ಕೂಡ ಅವ್ರ MD ಕೂಡ ಮಾತಾಡಿದ್ದಾರೆ, DC ಸರ್ ಅವರು. ಅಲ್ಲಿ ಕೂಡ ನಾವು ಅವರ ಶೆಡ್ಯೂಲ್ಸ್ ಚೇಂಜ್ ಮಾಡಿದಲ್ಲಿ ಆ ಬಸ್ಸಸ್ ಕೂಡ ನಾವು ಉಪಯೋಗ ಮಾಡ್ತೀವಿ. ದೋಸ್ ಥಿಂಗ್ಸ್ ಹ್ಯಾವ್ ಬಿನ್ ಅರೇಂಜ್ಡ್. ನಮ್ಮ ಸ್ಕೂಲ್ಸಿಂದ ಎಲ್ಲಾದರೂ ಪಂಚಾಯತಿಂದ ಜನರು ಬರುವಾಗ ಅದಕ್ಕೆ ಸ್ಕೂಲ್ ಬಸ್ಸಸ್ಸು ಅಥವಾ ನಮ್ಮ KSRTC ಬಸ್ಸಸ್ ಕೂಡ ಅರೇಂಜ್ಮೆಂಟ್ ಮಾಡಿದ್ವಿ. ಅದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಏನು ಅದು ಸಂಡೇನೂ ಇದೆ. ಅವತ್ತಿನ ದಿವಸ ಭಾಳಷ್ಟು ಕಡೆ ನಮಗೆ ಸ್ಕೂಲ್ಸು ಕಾಲೇಜಸ್ಸಿಗೆ ಹೋಗೋದು ಒಂದು ಪ್ರಸಂಗ ಬರೋಂಗಿಲ್ಲ. ಸೊ ನಾವು ಸ್ವಲ್ಪ ಎಲ್ಲ ಆಗುತ್ತೋ, ಯಾಕಂದರೆ ಇದು ಮಾರ್ನಿಂಗ್ ಒಂದು 3-4 ಅವರ್ಸ್ ಮಾತ್ರ ಕಾರ್ಯಕ್ರಮ ಇದ್ದ ಕಾರಣ ನಾವು ನಮ್ಮ ಸ್ಕೂಲ್ ಬಸ್ಸಸ್ ನಮ್ಮ KSRTC ಬಸ್ಸಸ್ಸಿಗೆ ಡೈವರ್ಟ್ ಮಾಡುವುದು ಒಂದು ವ್ಯವಸ್ಥೆ ಮಾಡಿ ಅದು ಸ್ಪೇಸ್ ಏನು ಮಾಡಿದ್ದೀವಿ ಸರ್. ಈಗ ನಾನು ಆ್ಯಡ್ ಆನ್ ಮಾಡ್ತೀನಿ ವಾಟ್ಸಪ್ ಸೈಡ್. ನಮಗೆ 135-140 ಕಿಲೋಮೀಟರ್ಸ್ ಏನಿದೆ ನಾವು ಎವ್ರಿ 200 ಮೀಟರ್ಸಿಗೆ ಒಂದು ಸೆಕ್ಷನ್ ಲೀಡರ್, ಒಬ್ಬ ಗ್ರೂಪ್ B ಅಥವಾ C ಮಟ್ಟದ ಅಧಿಕಾರಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಅವರಿಗೆಲ್ಲರಿಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದೀವಿ. ಆ ರೆಸ್ಪಾನ್ಸಿಬಿಲಿಟೀಸ್ ತಕ್ಕಂಗೆ 1 ಕಿಲೋಮೀಟರಿಗೆ ಒಬ್ಬ ತಾಲೂಕು ಮಟ್ಟ ಅಧಿಕಾರಿಗಳು ಮತ್ತು ಒಂದು 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸಿಗೆ ಒಬ್ಬ SDM ಅಥವಾ ಅಸಿಸ್ಟೆಂಟ್ ಕಮಿಷನರ್ ರ್ಯಾಂಕ್ ಆಫೀಸರ್ಸು ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೆ ನೇಮಕ ಮಾಡಿದ್ದೀವಿ. ಹೀಗೆ ಎವ್ರಿ ಒನ್ ಹ್ಯಾಸ್ ಬಿನ್ ಗಿವನ್ ರೆಸ್ಪಾನ್ಸಿಬಿಲಿಟಿ. ಅವ್ರು ಯಾವ ಪ್ಲೇಸಿಗೆ ಬರ್ತಾರೆ, ಅವ್ರು ಯಾವ ಪ್ಲೇಸಲ್ಲಿ ನಿಲ್ಲಬೇಕು. ಸೊ ವಿನೂತನವಾಗಿ ಭಾಳಷ್ಟು ಕಡೆ PWD 200 ಮೀಟರ್ಸ್ ಮೈಲ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀವಿ. ಒಂದೊಂದು ಕಡೆ ನಾವು ಪೇಂಟ್ ಮಾಡಿ ಕೂಡ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ. ಇಲ್ಲ ಎಲ್ಲ ಕಡೆ ಬೇರೆ ಬೇರೆ ಇರ್ತದೆ. ನಾವು ನೋಡಿರ್ಬೋದು, ರಾಮದುರ್ಗ ಬರುತ್ತೆ, ಯರಗಟ್ಟಿ ಬರುತ್ತೆ, ಬೈಲೊಂಗಲ್ ಸ್ವಲ್ಪ ಪಾರ್ಟ್ ಬರುತ್ತೆ ನೇಸರ್ಗಿ ಹತ್ರ, ಆಮೇಲೆ ಬೆಳಗಾವಿ ರೂರಲ್ಲು, ಕಾರ್ಪೊರೇಷನ್ ಏರಿಯಾ, ಕಿತ್ತೂರು. ಸೊ ಹೀಗೆ ಎಲ್ಲ ಅವರವರಿಗೆ ರೆಸ್ಪಾನ್ಸಿಬಿಲಿಟಿ ನಾವು ಕರೆಕ್ಟ್. ಈಗ 9:30 to 10:30, ಮುಂಚೆದ 8:30 ಇತ್ತು. ಗೌರ್ಮೆಂಟ್ ಆದೇಶದ ಪ್ರಕಾರ 9:30 to 10:30 ಎಲ್ಲ ಕಡೆ ನಾವು ಇದು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಆ್ಯಕ್ಚುಲಿ ಇದು ಬೀದರಿಂದ ಚಾಮರಾಜನಗರವರೆಗೆ ಇದೆ. ಸೊ ಎಲ್ಲ ಜಿಲ್ಲೆಯಲ್ಲಿ ಸ್ವಲ್ಪ ಪಾರ್ಟ್ ಹೋಗುತ್ತೆ. ನಾವು ಆ್ಯಕ್ಚುಲಿ ಬೈಲೊಂಗಲ್ಲಿಂದ ನಾವು ಡೈರೆಕ್ಟ್ಲಿ ಧಾರವಾಡಕ್ಕೆ ಎಂಟರ್ ಆಗ್ಬೋದಾಗಿತ್ತು. ನಮಗೊಂದು 70 ಕಿಲೋಮೀಟರ್ಸ್ ಕಡಿಮೆ ಬರ್ತಿತ್ತು. ಆದರೂ ಸಹಿತ ನಾವು ಇದಕ್ಕೆ ಮ್ಯಾಕ್ಸಿಮಮ್ ರೂಟ್ ತೊಗೋಬೇಕಂತ, ನಮ್ಮ ಸುವರ್ಣಸೌಧ ಟಚ್ ಮಾಡಬೇಕಂತ 145 ಕಿಲೋಮೀಟರ್ಸ್ ಚೂಸ್ ಮಾಡಿದ್ವಿ. 135 to 140 ಇದೆ, ಸ್ವಲ್ಪ ಚೇಂಜಸ್ ಆಗಿದೆ. ಎಸ್, ಅಲ್ಲಿ ಲೋಕಲ್ ಆಗಿ ಪ್ಲೇಸ್ ತೊಗೋತಾರೆ. ಅಲ್ಲಿ ಎಲ್ಲ ಒಂದು 5-10 ಕಿಲೋಮೀಟರ್ಸ್ಗೆ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಅಲ್ಲಿ ಕೂಡ ಮೈಕ್ ಸಿಸ್ಟಮ್ಸ್ ಇರುತ್ತೆ, PA ಸಿಸ್ಟಮ್ಸ್ ಎಲ್ಲ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಇದು ಬೇಸಿಕಲಿ ಒಂದು ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡುವ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ತಗೊಳ್ತೀವಿ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.